ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. 18 ವರ್ಷ ವಯಸ್ಸು ಆಗಿರೋರು ಯಾರು ಬೇಕಾದರೂ ಈ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸಿ ತಿಂಗಳಿಗೆ 3,000 ರೂಪಾಯಿ ಉಚಿತವಾಗಿ ಪೆನ್ಷನ್ ಅನ್ನು ಪಡೆದುಕೊಳ್ಳುವುದು ಹೇಗೆ ಎಂದು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಹೌದು ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಅನೇಕ ಬಡವರು ಕೂಲಿ ಕಾರ್ಮಿಕರು ತುಂಬಾ ಕಷ್ಟದಲ್ಲಿ ಇರ್ತಾರೆ. ಸೊ ಅವ್ರಿಗೆ ಅಂತಾನೆ ಸೆಂಟ್ರಲ್ ಗೌರ್ಮೆಂಟ್ ಈ ಸ್ಕೀಮ್ನ 2019ರಲ್ಲಿ ಈ ಸ್ಕೀಮ್ನ ಲಾಂಚ್ ಮಾಡಿರೋದು. ಸೊ ಈ ಸ್ಕೀಮ್ನ ಅನುಕೂಲಗಳು ಬೆನಿಫಿಟ್ಸ್ಗಳು ಏನು ಅಂತ ಹೇಳ್ಬಿಟ್ಟು ಅನೇಕ ಜನಕ್ಕೆ ಇನ್ನೂ ಕೂಡ ಗೊತ್ತಿಲ್ಲ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಫ್ರೀಯಾಗಿ ಸಿಗುವಂತಹ ತಿಂಗಳಿಗೆ 3,000 ರೂಪಾಯಿ ಪೆನ್ಷನ್ ಪಿಂಚಣಿ ಸಿಗುತ್ತೆ. ಹೌದು, 18 ವರ್ಷ ಆಗಿರೋರು ಯಾರು ಬೇಕಾದರೂ ಭಾರತೀಯ ಪ್ರಜೆ ಈ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸಿ, ಇದು ಬಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಆಗಿರುತ್ತೆ. ಸೊ ಈ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸಿ ತಿಂಗಳಿಗೆ 3,000 ರೂಪಾಯಿ ಪಿಂಚಣಿ ಪೆನ್ಷನ್ ಪಡೆದುಕೊಳ್ಳುವುದು ಹೇಗೆ, ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು, ಅರ್ಜಿ ಹಾಕಲು ಬೇಕಾದ ಡಾಕ್ಯುಮೆಂಟ್ಸ್ಗಳು ಏನು, ಅರ್ಹತೆ ಏನು, ಅರ್ಜಿ ಹಾಕೋದು ಎಲ್ಲಿ, ಹೇಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಈ ಮಾಹಿತಿ ತುಂಬಾನೇ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ. ಸೊ ಈ ವಿಡಿಯೋವನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ. ಹಾಗಿದ್ರೆ ಮಾತ್ರ ಫುಲ್ ಇನ್ಫಾರ್ಮೇಷನ್ ನಿಮಗೆ ಅರ್ಥ ಆಗುತ್ತೆ. ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಒತ್ತಿ. ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೋಡಬಹುದು. ಹಾಗೆಯೇ ಅನೇಕ ಜನ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕೆಂದರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಆಗಿ ಸಿಗುತ್ತೆ. ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಕೇಂದ್ರ ಸರ್ಕಾರವು ಬಡವರು ಕೂಲಿ ಕಾರ್ಮಿಕರಿಗಂತಲೇ ಈ ಸ್ಕೀಮನ್ನು 2019ರಲ್ಲಿ ಪ್ರಧಾನಿ ಮೋದಿಯವರು ಈ ಸ್ಕೀಮನ್ನು ಲಾಂಚ್ ಮಾಡಿರೋದು. ಹೌದು, ಈ ಸ್ಕೀಮ್ ಅಡಿಯಲ್ಲಿ 18 ವರ್ಷದಿಂದ 40 ವರ್ಷದೊಳಗಿನ ಭಾರತೀಯ ಪ್ರಜೆ ಯಾರು ಬೇಕಾದರೂ ಈ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸಿ ತಿಂಗಳಿಗೆ 3,000 ರೂಪಾಯಿನ ಉಚಿತವಾಗಿ ಪೆನ್ಷನ್ ಪಡೆದುಕೊಳ್ಳಬಹುದು, ಪಿಂಚಣಿ ಪಡೆದುಕೊಳ್ಳಬಹುದು. ಸೊ ಹಾಗಾದರೆ ಈ ಸ್ಕೀಮ್ಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಅಂದರೆ ಸ್ನೇಹಿತರೆ, ದೇಶದ 47 ಕೋಟಿ ಕಾರ್ಮಿಕರು ಈ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸಿ ಈ ಸ್ಕೀಮ್ನ ಬೆನಿಫಿಟ್ಸ್ ಪಡೆದುಕೊಳ್ಳಬಹುದು. ಸೊ ಹಾಗಾದರೆ ಈ ಸ್ಕೀಮ್ಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಅಂದರೆ ಸ್ನೇಹಿತರೆ, ಬೀದಿ ಬದಿಯ ವ್ಯಾಪಾರಿಗಳು, ರಿಕ್ಷಾ ಚಾಲಕರು, ಕಟ್ಟಡ ಕಾರ್ಮಿಕರು, ಮನೆ ಕೆಲಸದವರು, ಕೃಷಿ ಕಾರ್ಮಿಕರು ಅಂದರೆ ಬೇರೆಯವರ ಹೊಲ ಗದ್ದೆಯಲ್ಲಿ ಕೆಲಸ ಮಾಡುವಂಥರು, ಕೃಷಿ ಕಾರ್ಮಿಕರು, ಕಸ ಹೆಕ್ಕುವವರು, ಬೀಡಿ ಕಟ್ಟುವ ಕೆಲಸ ಮಾಡುವಂಥ ಕಾರ್ಮಿಕರು, ಹ್ಯಾಂಡ್ಲೂಮ್ ಕಾರ್ಮಿಕರು, ಚರ್ಮೋದ್ಯಮಕ್ಕೆ ಸಂಬಂಧಪಟ್ಟ ಕೆಲಸ ಮಾಡುವ ಕಾರ್ಮಿಕರು, ಚಿಂದಿ ಆಯೋರು, ಹಾಗೆಯೇ ಇತರ ವಿವಿಧ ವೃತ್ತಿಗಳಲ್ಲಿ ಕೆಲಸ ಮಾಡುತ್ತಿರುವ ಅಸಂಘಟಿತ ವಲಯದ ಕಾರ್ಮಿಕರು ಈ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸಿ ಅವ್ರಿಗೆ ವಯಸ್ಸು ಆದ ಮೇಲೆ, ಏಜ್ ಆದ ಮೇಲೆ ಅವ್ರಿಗೆ ರಕ್ಷಣೆ ಕಲ್ಪಿಸುವ, ಪಿಂಚಣಿ ಕಲ್ಪಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರವು ಪ್ರಧಾನಿ ಮೋದಿಯವರು ಈ ಸ್ಕೀಮನ್ನು ಲಾಂಚ್ ಮಾಡಿದ್ದಾರೆ. ಸೊ ಈ ಸ್ಕೀಮ್ನ ಹೆಸರು ಬಂದು ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಯೋಜನೆ. ಹಾಗಾದರೆ ಈ ಸ್ಕೀಮ್ಗೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು? ಅರ್ಹತೆ ಏನಪ್ಪ ಅಂದರೆ 18ರಿಂದ 40 ವರ್ಷದೊಳಗಿರುವ ಯಾವುದೇ ಅಸಂಘಟಿತ ವಲಯದ ಕಾರ್ಮಿಕರು ಈ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆಯೇ ಅವರ ಮಾಸಿಕ ಆದಾಯ, ಅವರ ಕುಟುಂಬದ ಮಾಸಿಕ ಆದಾಯ 15,000 ರೂಪಾಯಿಗಿಂತ ಕಡಿಮೆ ಇರಬೇಕು. ಹಾಗೆಯೇ ಅವರು ಇನ್ಕಮ್ ಟ್ಯಾಕ್ಸನ್ನು ಪೇ ಮಾಡ್ತಾ ಇರಬಾರದು. ಹಾಗೆಯೇ ಅವರು ಯಾವುದೇ ಸಂಘಟಿತ ವಲಯದ ಕಾರ್ಮಿಕರು ಆಗಿರಬಾರದು. ಹಾಗೆಯೇ ಅವರು ESI, PF, NPS ಸ್ಕೀಮ್ನ ಅಡಿಯಲ್ಲಿ ಅವರು ರಿಜಿಸ್ಟರ್ ಆಗಿರಬಾರದು. ಇಂತಹ ಅಸಂಘಟಿತ ವಲಯದ ಕಾರ್ಮಿಕರು ಈ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸಿ ತಿಂಗಳಿಗೆ 3,000 ಪಿಂಚಣಿ ಪಡೆದುಕೊಳ್ಳಬಹುದು ಸ್ನೇಹಿತರೆ. ಸೊ ಹಾಗಾದರೆ ಈ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಅಂತ ನೋಡೋಕ್ಕಿಂತ ಮುಂಚೆ ಈ ಸ್ಕೀಮ್ಗೆ ಅರ್ಜಿ ಹಾಕಲು ಬೇಕಾದ ಡಾಕ್ಯುಮೆಂಟ್ಸ್ಗಳು ಏನಪ್ಪ ಅಂದರೆ, ಈ ಸ್ಕೀಮ್ಗೆ ಅರ್ಜಿ ಹಾಕಲು ಬೇಕಾದ ಡಾಕ್ಯುಮೆಂಟ್ಸ್ಗಳು ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರು, ಬ್ಯಾಂಕಿನ ಪಾಸ್ಬುಕ್ಕು. ಸೊ ಆ ಬ್ಯಾಂಕಿನ ಪಾಸ್ಬುಕ್ನಲ್ಲಿ IFS ಕೋಡ್, ಅಡ್ರೆಸ್ಸು, ಅಕೌಂಟ್ ನಂಬರ್ ಎಲ್ಲ ಕರೆಕ್ಟಾಗಿರಬೇಕು. ಯಾಕೆಂದರೆ ಇದೇ ಬ್ಯಾಂಕಿನ ಪಾಸ್ಬುಕ್ಗೆ ತಿಂಗಳ 3,000 ರೂಪಾಯಿ ಪಿಂಚಣಿ ಇದೇ ಬ್ಯಾಂಕಿನ ಅಕೌಂಟಿಗೆ ಸೆಂಡ್ ಆಗುತ್ತೆ. ಸೊ ಇವಿಷ್ಟು ಡಾಕ್ಯುಮೆಂಟ್ಸ್ಗಳು ಶ್ರಮಯೋಗಿ ಮಾನ್ಧನ್ ಸ್ಕೀಮ್ಗೆ ಅರ್ಜಿ ಹಾಕಲು ಬೇಕಾಗುತ್ತೆ. ಸೊ ಹಾಗಾದರೆ ಈ ಸ್ಕೀಮ್ಗೆ ಅರ್ಜಿ ಹಾಕೋದು ಎಲ್ಲಿ ಅಂದರೆ, ನಿಮ್ಮ ಹತ್ತಿರದ ಕಾಮನ್ ಸರ್ವಿಸ್ ಸೆಂಟರ್ ಅಥವಾ ನಿಮ್ಮ ಹತ್ತಿರದ ಗ್ರಾಮ ಒನ್ ಕೇಂದ್ರ ಅಥವಾ ಕರ್ನಾಟಕ ಒನ್ ಕೇಂದ್ರ ಅಥವಾ ನೆಮ್ಮದಿ ಕೇಂದ್ರ ಅಲ್ಲೋಗ್ಬಿಟ್ಟು ನೀವು ಈ PM ಶ್ರಮಯೋಗಿ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ. ಸೊ ಹಾಗಾದರೆ ಈ ಸ್ಕೀಮ್ ಅಡಿಯಲ್ಲಿ ತಿಂಗಳ 3,000 ರೂಪಾಯಿ ಪಿಂಚಣಿ ಹೇಗೆ ಸಿಗುತ್ತೆ ಅಂದರೆ ಸ್ನೇಹಿತರೆ, ಅರ್ಜಿದಾರನ ವಯಸ್ಸು ಅರ್ಜಿ ಹಾಕುವ ಸಮಯದಲ್ಲಿ 18 ವರ್ಷ ಆಗಿದರೆ ಅವರು ಪ್ರತಿ ತಿಂಗಳಿಗೆ 60 ರೂಪಾಯಿನ ಪೇ ಮಾಡಬೇಕು. ಅಂದರೆ ಅವರ ಬ್ಯಾಂಕಿಗೆ ಅವ್ರು ಲಿಂಕ್ ಮಾಡಿಕೊಂಡು ಅವರ ಬ್ಯಾಂಕ್ ಅಕೌಂಟಿಂದ ಆಟೋಮೆಟಿಕ್ಕಾಗಿ ತಿಂಗಳ 60 ರೂಪಾಯಿ ಕಟ್ ಆಗುತ್ತೆ. ಹಾಗೆಯೇ ಸೆಂಟ್ರಲ್ ಗೌರ್ಮೆಂಟಿಂದ ಕೂಡ ಸೇಮ್ ಅಮೌಂಟು ಅವರ ಅಕೌಂಟಿಗೆ ಆ್ಯಡ್ ಆಗುತ್ತೆ. ಅಂದರೆ ಅವರು 18ರಿಂದ 60 ವರ್ಷ ಆಗೋ ತನಕ ಅವರು 60 ರೂಪಾಯಿನ ಪೇ ಮಾಡ್ತಿರಬೇಕು. ಸೊ ಅವ್ರಿಗೆ 60 ವರ್ಷ ಆದ ಮೇಲೆ ಅವ್ರಿಗೆ ಅವರ ಅಕೌಂಟಿಗೆ 3,000 ಪಿಂಚಣಿ ಆ್ಯಡ್ ಆಗುತ್ತೆ. ಸೊ ಅಥವಾ ಒಂದು ವೇಳೆ ಅವ್ರಿಗೆ ವಯಸ್ಸು 20 ವರ್ಷ ಆಗಿದ್ರೆ ಅವರು ಪ್ರತಿ ತಿಂಗಳು 61 ರೂಪಾಯಿನ ಪೇಮೆಂಟ್ ಮಾಡಬೇಕು. ಸೊ ಕೇಂದ್ರ ಸರ್ಕಾರವು ಕೂಡ
ಇವರ ಹೆಸರಲ್ಲಿ ಸೇಮ್ ಅಮೌಂಟು ಪೇ ಮಾಡ್ತಾರೆ. ಸೊ ಇವರಿಗೆ 60 ವರ್ಷ ಆದ ಮೇಲೆ ಇವರ ಅಕೌಂಟಿಗೆ 3,000 ಪಿಂಚಣಿ DBT ಮೂಲಕ ಅಮೌಂಟ್ ಸೆಂಡ್ ಆಗುತ್ತೆ. ಸೊ ಹಾಗೆಯೇ ಒಂದು ವೇಳೆ ಇವರ ವಯಸ್ಸು 23 ಆಗಿದರೆ ಇವರು ಪ್ರತಿ ತಿಂಗಳು 72 ರೂಪಾಯಿನ ಪೇಮೆಂಟ್ ಮಾಡಬೇಕು. ಸೊ ಕೇಂದ್ರ ಸರ್ಕಾರವು ಕೂಡ ಇವರ ಹೆಸರಲ್ಲಿ 72 ರೂಪಾಯಿನ ಪೇಮೆಂಟ್ ಮಾಡ್ತಾರೆ. ಸೊ ಇವರಿಗೆ 60 ವರ್ಷ ಆದ ಮೇಲೆ ಇವರಿಗೆ ಪ್ರತಿ ತಿಂಗಳು 3,000 ಪಿಂಚಣಿ ಬರುತ್ತೆ. ಸೊ ಅಥವಾ ಒಂದು ವೇಳೆ ಇವರ ವಯಸ್ಸು 30 ವರ್ಷ ಆಗಿದ್ರೆ ಇವರು ಪ್ರತಿ ತಿಂಗಳು 105 ರೂಪಾಯಿನ ಪೇ ಮಾಡಬೇಕು ಈ ಸ್ಕೀಮ್ಗೆ. ಸೊ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಸೇಮ್ ಅಮೌಂಟು 105 ರೂಪಾಯಿನ ಪೇಮೆಂಟ್ ಮಾಡ್ತಾರೆ. ಸೊ ತಿಂಗಳಿಗೆ 210 ರೂಪಾಯಿ ಆಗುತ್ತೆ. ಸೊ 60 ವರ್ಷ ಆದ ಮೇಲೆ ಇವರಿಗೆ 3,000 ಪಿಂಚಣಿ ಬರುತ್ತೆ. ಅಥವಾ ಒಂದು ವೇಳೆ ಇವರ ವಯಸ್ಸು 37 ಆಗಿದ್ರೆ ಇವರು ತಿಂಗಳಿಗೆ 170 ರೂಪಾಯಿನ ಪೇಮೆಂಟ್ ಮಾಡಬೇಕು. ಸೊ ಕೇಂದ್ರ ಸರ್ಕಾರವು ಕೂಡ 170 ರೂಪಾಯಿ ಪೇಮೆಂಟ್ ಮಾಡುತ್ತೆ. ಸೊ ಇವರಿಗೆ 60 ವರ್ಷ ಆದ ಮೇಲೆ ಇವರಿಗೆ 3,000 ಪಿಂಚಣಿ ಬರುತ್ತೆ. ಸೊ ಅಥವಾ ಇವರ ವಯಸ್ಸು 40 ವರ್ಷ ಆಗಿದ್ರೆ ಇವರು ತಿಂಗಳಿಗೆ 200 ರೂಪಾಯಿನ ಪೇಮೆಂಟ್ ಮಾಡಬೇಕು. ಸೊ ಇವರಿಗೆ 60 ವರ್ಷ ಆದಮೇಲೆ 3,000 ರೂಪಾಯಿ ಲೈಫ್ ಲಾಂಗ್ ಅವರ ಅಕೌಂಟ್ಗೆ ಬರ್ತಾನೆ ಇರುತ್ತೆ. ಸೊ ಈ ಸ್ಕೀಮ್ಗೆ ಅರ್ಜಿ ಹಾಕೋದಕ್ಕೆ ಕನಿಷ್ಠ ವಯಸ್ಸು 18 ವರ್ಷ, ಗರಿಷ್ಠ ವಯಸ್ಸು 40 ವರ್ಷ. ಹೌದು, 18ರಿಂದ 40 ವರ್ಷದೊಳಗಿರುವ ಯಾವುದೇ ವ್ಯಕ್ತಿಯು ಈ PM ಶ್ರಮಯೋಗಿ ಮಾನ್ಧನ್ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸಿ 60 ವರ್ಷ ಆದ ಮೇಲೆ 3,000 ಪಿಂಚಣಿಯನ್ನು ಪಡೆದುಕೊಳ್ಳಬಹುದು. ಸೊ ಒಂದು ವೇಳೆ ಈ ಸ್ಕೀಮ್ಗೆ ಅರ್ಜಿನ ಹಾಕಿದ ಮೇಲೆ ಪಿಂಚಣಿ ಪಡೆಯುತ್ತಿರುವ ವ್ಯಕ್ತಿಯು ಡೆತ್ ಆದರೆ, ಹೌದು, ಫಾರ್ ಎಕ್ಸಾಂಪಲ್ 70 ವರ್ಷಕ್ಕೆ ಅರ್ಜಿದಾರನು ಡೆತ್ ಆದರೆ ಅವನಿಗೆ ಬರುವಂಥ ಪಿಂಚಣಿ ಅಮೌಂಟು 50% ಆತನ ನಾಮಿನಿ ಅಥವಾ ಹೆಂಡತಿಗೆ ಆ ಅಮೌಂಟು ಸೆಂಡ್ ಆಗ್ತಾನೆ ಇರುತ್ತೆ. ಸೊ ಈ ರೀತಿಯಾಗಿ 18ರಿಂದ 40 ವರ್ಷದೊಳಗಿನ ಯಾವುದೇ ವ್ಯಕ್ತಿಯು ಅಸಂಘಟಿತ ವಲಯದ ಕಾರ್ಮಿಕನು ಈ ಸ್ಕೀಮ್ ಅರ್ಜಿಯನ್ನು ಹಾಕಿ 60 ವರ್ಷ ಆದ ಮೇಲೆ 3,000 ಪಿಂಚಣಿಯನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ. ಸೊ ಇದು ಇವತ್ತಿನ ಅತಿ ಮುಖ್ಯವಾದ ಮಾಹಿತಿ ಆಗಿರುತ್ತೆ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನು ಆದಷ್ಟು ನಿಮ್ಮ ಎಲ್ಲ ಫೇಸ್ಬುಕ್, ವಾಟ್ಸಪ್ ಮೂಲಕ ಶೇರ್ ಮಾಡಿ. ಹಾಗೆಯೇ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗೆ PKV ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.